ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸುಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ಅನಂತ ನಮಸ್ಕಾರಗಳು ಹಾಗೂ ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಜನ್ಮ ದಿನಾಂಕ 11 ಆಗಿದ್ದರೆ ಯಾವತ್ತೂ ಸಹ ತಿಳ್ಕೊಳ್ಳಿ, 1/1/2 ಚಂದ್ರ. ನಮಗೆ ಚಂದ್ರಮಾ ಮನಸೋ ಜಾತಃ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಯಾವತ್ತೂ ದಿನಾ ಭವಿಷ್ಯ ಹೇಳ್ತಾರೆ ನೋಡಿ, ಮೀಡಿಯಾಗಳಲ್ಲಿ ಯೂಟ್ಯೂಬ್ಗಳಲ್ಲೆಲ್ಲ ಹಾಕ್ತಾ ಇರ್ತಾರಲ್ಲ, ಚಂದ್ರನ ನೋಡಿಕೊಂಡೇ ಹಾಕೋದು. ನಿತ್ಯ ಫಲ ಅಂತಂದರೆ ಚಂದ್ರ. ನೋಡಿ, ಇವತ್ತಿನ ದಿವಸ ನಿಮಗೆ ಚಂದ್ರ ಯಾವ ರೀತಿ ಫಲ ಕೊಡ್ತಾನೆ ಅಂತಕ್ಕಂಥದ್ದು 11ನೇ ತಾರೀಕು ಹುಟ್ಟಿರೋರಿಗೆ ಓಂ ಶ್ರಾಂ ಶ್ರೀಂ ಶ್ರೂಂ ಸಹ ಚಂದ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೋಬೋದು. ಓಂ ನಮೋ ಚಂದ್ರಗ್ರಹಾಯ ನಮಃ ಅಂತಕ್ಕಂಥದ್ದನ್ನು ಸಹ ಹೇಳ್ಕೋಬೋದು. ಈ ಚಂದ್ರನ ನಮಸ್ದಲ್ಲಿ ಹುಟ್ಟಿರೋರ್ತಕ್ಕಂಥವ್ರಿಗೆ ಜನ್ಮ ದಿನಾಂಕ 11ರಲ್ಲಿ ನೋಡಿ, ನಿಮ್ಮ ಮನಸ್ಸು ಚಂಚಲ ಮತ್ತು ರೇಸ್ ಕುದುರೆ ಇದ್ದಂತೆ ನಿಮ್ಮ ಮನಸ್ಸನ್ನು ಹಿಡಿದಲ್ಲಿಟ್ಕೊಳ್ಳೋದು ತುಂಬ ಕಷ್ಟ. ಯಾವತ್ತೂ ಸಹ ಚಂಚಲ ಮನಸ್ಸು, ಈಗಿದ್ದ ಬುದ್ಧಿ ಇನ್ನು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ನಿಮ್ಮಿಂದ ಆಗದ ಆ ಥರದ ಬುದ್ಧಿ, ನಿಮಗೆ ಅವಸರದ ಕೆಲಸ ಮಾಡುವುದರಲ್ಲಿ ಆಸಕ್ತಿ, ಭಾವೋದ್ವೇಗಗಳಿಂದ ನೀವು ಸ್ವಲ್ಪ ಕೆಲಸಗಳನ್ನ ಅಡಚಣೆಯಿಂದ ನಿಮಗೆ ಕ್ಯಾನ್ಸಲ್ ಆಗಿಬಿಡ್ತಕ್ಕಂಥದ್ದು. ಯಾವತ್ತೂ ಸಹ ಅವಸರದಿಂದ ನೀವು ಟೆನ್ಷನ್ನಿಂದ ಸ್ವಲ್ಪ ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಸಣ್ಣ ಕೆಲಸಗಳಿಂದ ಕೂಡ ಸಹ ನೀವು ಕಷ್ಟಪಡ್ತಾ ಇರ್ತೀರ. ಯಾವತ್ತೂ ಸಹ ಅನೇಕ ಬಾರಿ ಅನೇಕ ರೀತಿ ಶತಪ್ರಯತ್ನ ಪಡ್ತಾನೇ ಇರ್ತೀರ, ಆದರೂ ಒಂದೊಂದು ಸತಿ ಆಗೋದಿಲ್ಲ. ಮತ್ತು ನಿಮ್ಮ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲು ಎಲ್ಲರಂತೆ ಬಾಳಲು ಯತ್ನಿಸ್ತೀರ, ಆದರೂ ಸಹ ಒಂದೊಂದು ಸತಿ ಫಲ ಕೊಡೋದಿಲ್ಲ. ನಿಮಗೆ ಅದೃಷ್ಟ ಕೈ ಕೊಡ್ತಕ್ಕಂಥದ್ದು. ದೌರ್ಬಲ್ಯಗಳು ನೋಡಿ, ನಿಮ್ಮದು ಮೇಲೆ ಹೇಳಿದ ದಿನಾಂಕಗಳಲ್ಲಿ ಅಂದರೆ ನಮಗೆ ಯಾವತ್ತೂ ಸಹ ಜನಿಸಿದ್ರು ಬಹಳ ಮೃದು ಹೃದಯದವರು. ಯಾವುದೇ ಕೆಲಸಗಳನ್ನು ಕೈಗೊತ್ತಂದರೂ ಕೂಡ ಕೈಗೆತ್ಕೊಂಡ್ರೆ ಕೂಡಲೇ ಮಾಡಿಬಿಡಬೇಕು, ಇಲ್ಲದಿದ್ದರೆ ಎಂದಿಗೂ ಮಾಡಲಾರರು. ತಮ್ಮ ಭಾವನೆಗಳನ್ನು ಬೇರೆಯವರ ಮೇಲೆ ಹೇಳಲು ಇಚ್ಛಿಸುವರು, ಬೇರೆಯವರ ಮೂಲಕ ತನ್ನ ಕೆಲಸಗಳನ್ನು ಮಾಡಿಸಿಕೊಳ್ಳಲು ನೋಡುವರು. ಅದೇ ನಿಮಗೆ ಚೀಟಾಳು ಒಂದು ಮೋಟಾಳು ಅಂತಾರಲ್ಲ, ಏನೇ ಕೆಲಸ ಬಂದರೂ ಸಹ ಬೇರೆಯವ್ರ ಕಡೆಯಿಂದ ಮಾಡಿಸ್ಕೊಂಡ್ಬಿಡ್ತೀರ. ನಿಮಗೆ ಸುಲಭವಾಗಿ ಆಗಿಬಿಡಬೇಕು. ಯಾವತ್ತು ಮಿತ್ರರು ಮತ್ತು ಶತ್ರುಗಳು ಡೇಟ್ಗಳಲ್ಲಿ ನೋಡಿ, ನಿಮಗೆ 1, 2, 8, 10, 11, 17, 20, 26, 28, 29 ಮೇಲಿನ ದಿನಾಂಕಗಳಲ್ಲಿ ಜನಿಸಿದರೆ ನಿಮಗೆ ಮಿತ್ರರಾಗ್ತಾರೆ ಈ ಡೇಟ್ನವರು. ಆಮೇಲೆ ಶತ್ರುಗಳು ನೋಡಿ, 4, 5, 12, 13, 22, 23, 31ನೇ ಮೇಲಿನ ದಿನಾಂಕಗಳಲ್ಲಿ ಜನಿಸಿದವರಿಗೆ ಶತ್ರುಗಳಾಗುವ ಸಂಭವ ಉಂಟು. ನೋಡಿ, ಈ ಡೇಟಲ್ಲಿ ಮದುವೆ ಆಗಿರೋರಿಗೆ ಮಾನಸಿಕ ರೋದನೆ, ಜಗಳಗಳು, ದೊಂಬಿ, ರಾದ್ದಾಂತ ಪ್ರತಿಯೊಂದು ಸಹ ತೊಂದರೆಗಳು ನೀವು ಅನುಭವಿಸ್ತಾ ಇರ್ತೀರಾ. ನೋಡಿ, ಅದೃಷ್ಟದ ದಿನಾಂಕದ ಇವರಿಗೆ 11ನೇ ತಾರೀಕು ಜನಿಸಿದವರಿಗೆ 2, 11, 20, 29, 1, 10, 19, 23 ಮೇಲಿನ ದಿನಾಂಕಗಳಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ಸಹ ಸಕ್ಸಸ್ ಆಗ್ತಕ್ಕಂಥದ್ದು. ಅದೃಷ್ಟವನ್ನು ತಿಳಿ ಅರಿಶಿನ ಮತ್ತು ಹಸಿರು. ಯಾವತ್ತೂ ಸಹ ಚಂದ್ರನಿಗೆ ನಾವು ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತೀವೋ ಅದಕ್ಕೆ ನೋಡಿ, ದಧಿಶಂಕ ತುಷಾರಾಭಂ ಕ್ಷೀರಾಧರ್ಣವ ಸಂಭವ ನಮಾಮಿ ಶಶಿನಂ ಸೋಮಂ ಶಂಭೋರ್ಮರ್ಕಟಭೂಷಣಂ ಆಪ್ಯಾಯ ಸ್ವಸಮೇತತೆ ವಿಶ್ವತಃ ಸೋಮರುಷ್ಣಿಯಂಬವಾಜಸ್ಯ ಸಂಗತೆ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ಓಂ ನಮೋ ಚಂದ್ರಗ್ರಹಾಯ ನಮಃ. ಈ 11ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸುಖ, ಶಾಂತಿ, ನೆಮ್ಮದಿ ಜೀವನ ಕೊಡಲಿ ಆ ಸ್ವಾಮಿ. ಲಕ್ಷ್ಮೀ ನರಸಿಂಹನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವವಿದ್ಯಾ ನಮ್ಮ ಚಾನಲ್ ನೋಡಿ ಆನಂದ ಪಡಿ. ಇನ್ನೂ ಡೇಟುಗಳು ಹಾಕ್ತಾನೆ ಇರ್ತೀನಿ. ಈ 11ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅವ್ರ ಕುಟುಂಬ ಎಲ್ಲ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ.